ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಈಗಾಗಲೇ ಪೋಸ್ಟ್ ಆಫೀಸಿಂದ ರಿಕ್ವೈರ್ಮೆಂಟ್ ಆಗಿದೆ. ಒಟ್ಟು 1940 ಹುದ್ದೆಗಳ ರಿಕ್ವೈರ್ಮೆಂಟ್ ಆಗಿದೆ. ಗ್ರಾಮೀಣ ಡಾಕ್ ಸೇವಕ ಅಂದರೆ ಪೋಸ್ಟ್ಮ್ಯಾನ್ ಹುದ್ದೆಗಳದು ನೋಟಿಫಿಕೇಷನ್ ಆಗಿರ್ತದೆ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಕೇವಲ 10ನೇ ತರಗತಿ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಲಿಸ್ಟ್ ಇರ್ತದೆ. ಅದರಂತೆ ಇವತ್ತಿನ ವಿಡಿಯೋದಲ್ಲಿ ಜಿಲ್ಲಾವಾರು ಕಟ್ ಆಫ್ ಲಿಸ್ಟನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊನ್ನೆ ವಿಡಿಯೋದಲ್ಲಿ ನಾವು ಟೋಟಲ್ ಆಗಿ ಕಟ್ ಆಫ್ ಲಿಸ್ಟ್ ತೆಗೆದ್ವಿ, ಆದರೆ ಜಿಲ್ಲಾವಾರು ಕಟ್ ಆಫ್ ಲಿಸ್ಟ್ ತೆಗೆದುಕೊಂಡಾಗ ಸ್ವಲ್ಪ ವೇರಿಯೇಷನ್ ಆಕ್ಕವು. ಅದಕ್ಕೆ ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ ನಾವು ಕಟ್ ಆಫ್ ಲಿಸ್ಟನ್ನು ಹೇಳ್ತೀವಿ. ಆದಷ್ಟು ಯಾರಿಗೆ ಯಾವ ಡಿಸ್ಟ್ರಿಕ್ದು ಕಟ್ ಆಫ್ ಲಿಸ್ಟ್ ಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪ್ರತಿಯೊಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಆಗಿರೋದು ಅಂದ್ರೆ ಕಟ್ ಆಫ್ ಲಿಸ್ಟ್ ಆಗಿರ್ಬೋದು, ಯಾವುದೇ ರೀತಿಯ ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು ಆಗ್ತಿರ್ತದೆ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೆಳಗಡೆ ಇರುತ್ತೆ. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಗಲಕೋಟೆ ಮತ್ತು ಬಳ್ಳಾರಿಗೆ ಸಂಬಂಧಿಸಿದಂತೆ ಕಟ್ ಆಫ್ ಲಿಸ್ಟನ್ನು ನೋಡೋಣ. ಸ್ನೇಹಿತರೆ, ಬಾಗಲಕೋಟೆ ಮತ್ತು ಬಳ್ಳಾರಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ತೆಗೆದಿರ್ತೀವಿ. ಇದು ಯಾವುದೇ ರೀತಿಯ ಇಲಾಖೆಯಿಂದ ಬಂದ ಕಟ್ ಆಫ್ ಲಿಸ್ಟ್ ಆಗಿಲ್ಲ, ಕೇವಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಇದನ್ನು ಬಂದು ನಾವು ಲಾಸ್ಟ್ ಇಯರ್ ಕಟ್ ಆಫ್ ಲಿಸ್ಟನ್ನು ನೋಡಿಕೊಂಡು ಇದನ್ನು ತಯಾರಿಸೋದಾಗಿರ್ತದೆ. ಬನ್ನಿ ಹಾಗಿದ್ರೆ ತಡ ಯಾಕೆ ಕಟ್ ಆಫ್ ಲಿಸ್ಟನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಗ್ರಾಮೀಣ ಡಾಕ್ ಸೇವಕ ಜುಲೈ 2023ರಲ್ಲಿ ಆದ ರಿಕ್ವೈರ್ಮೆಂಟ್ ಅದು. ಇದು ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಇದು ಬಂದು ಫೈನಲ್ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಇಲ್ಲಿ ನೋಡ್ಬೋದು ನೀವು ಬಾಗಲಕೋಟೆ ಇಲ್ಲಿ ಟೋಟಲ್ ಲಾಸ್ಟ್ ಇಯರ್ ಬಾಗಲಕೋಟೆಯಲ್ಲಿ 29 ಹುದ್ದೆಗಳು ಖಾಲಿ ಇದ್ದು, ಈ ಸಾರಿ ಕೇವಲ 23 ಹುದ್ದೆಗಳು ಖಾಲಿ ಇರ್ತಾವೆ. ಇದು ಬಂದು ಕೇವಲ ಬಾಗಲಕೋಟೆ ಹೇಳ್ತಾ ಇರೋದು. ಹಾಗೆ ಬಳ್ಳಾರಿಗೆ ಸಂಬಂಧಿಸಿದಂತೆ ಬಳ್ಳಾರಿಯಲ್ಲಿ ಒಟ್ಟು 43 ಹುದ್ದೆಗಳು ಖಾಲಿ ಇದ್ದು, ಈ ಸಾರಿ 50 ಹುದ್ದೆಗಳು ಖಾಲಿ ಇರ್ತಾವೆ. ಸ್ನೇಹಿತರೆ, ಲಾಸ್ಟ್ ಇಯರ್ದು ಕಟ್ ಆಫ್ ಲಿಸ್ಟ್ ನೋಡ್ಕೋಬೋದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತೇಳಿ. ಬಾಗಲಕೋಟೆ ಡಿವಿಷನ್ ಇಲ್ಲಿದೆ ನೋಡಿ, 99, 96. ಇಲ್ಲಿ ಕಾಸ್ಟ್ ವೈಸು ಕೂಡ ಕೊಟ್ಟಿರ್ತಾರೆ ಯಾವ ಕಾಸ್ಟ್ ಅಂತೇಳಿ. ಜನರಲ್ ಮೆರಿಟಿಗೆ 98.8, ಹಾಗೆ EWSಗೆ 96, UR ಹುದ್ದೆಗಳಿಗೆ. ಸ್ನೇಹಿತರೆ, ಈ ರೀತಿ ಕಟ್ ಆಫ್ ಲಿಸ್ಟ್ ಇರ್ತದೆ. ಇಲ್ಲಿ ನೋಡ್ಕೋಬೋದು ನೀವು 98, 92, 96 ಈ ರೀತಿ ಎಲ್ಲ ಕಟ್ ಆಫ್ ಲಿಸ್ಟ್ ಇರ್ತದೆ ಬಾಗಲಕೋಟೆದಾದ್ರು. ಅದೇ ರೀತಿ ಈಗ ಬಳ್ಳಾರಿ ಡಿಸ್ಟಿಕ್ ನೋಡೋಣ. ಬಳ್ಳಾರಿ ಡಿವಿಷನ್ದು 93, 98, 96 ಈ ರೀತಿ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಸ್ನೇಹಿತರೆ, ಡಿಸ್ಟಿಕ್ ವೈಸ್ ತೆಗೆದುಕೊಂಡಾಗ ಬಳ್ಳಾರಿ ಮತ್ತು ಬಾಗಲಕೋಟೆ ಇದಾಗಿರ್ತದೆ. ಇಲ್ಲಿ ಬಾಗಲಕೋಟೆಯಲ್ಲಿ 29 ಹೋದ ವರ್ಷ ಇದ್ದು, ಈ ವರ್ಷ 23 ಪೋಸ್ಟ್ ಇರ್ತಾವೆ. ಹಾಗೆ ಬಳ್ಳಾರಿಯಲ್ಲಿ 43 ಪೋಸ್ಟ್ ಇದ್ದು, ಈ ಸಾರಿ 50 ಪೋಸ್ಟ್ಗಳು ಇರ್ತಾವೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಕ್ಯಾಟಗ್ರಫಿ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳು ಅಂತ ನೋಡೋದಾದರೆ ಬಳ್ಳಾರಿ ಡಿಸ್ಟಿಕ್ದು ನೋಡೋದಾಗಿರ್ತದೆ. ಬಳ್ಳಾರಿ ಡಿಸ್ಟಿಕಲ್ಲಿ OBC ಅಭ್ಯರ್ಥಿಗಳಿಗೆ ಹೊಸದಲ್ಲಿ 13 ಪೋಸ್ಟು, ಹಳೇದ 12 ಪೋಸ್ಟ್ ಇದ್ದು, ಜನರಲ್ ಕ್ಯಾಟಗರಿಗೆ 17 ಪೋಸ್ಟು, ಲಾಸ್ಟ್ ಇಯರ್ 14 ಇದ್ದು. ಇದು ಓಲ್ಡ್ ಕಟ್ ಆಫ್ ಓಲ್ಡ್ ಪೋಸ್ಟ್ ಆಗಿರ್ತವೆ, ಇವು ನ್ಯೂ ಪೋಸ್ಟ್ ಆಗಿರ್ತವೆ. ಇವು ಓಲ್ಡ್ ಆಗಿರ್ತವೆ. EWS ಅಭ್ಯರ್ಥಿಗಳಿಗೆ 8 ಪೋಸ್ಟು, ಲಾಸ್ಟ್ ಇಯರ್ 8 ಪೋಸ್ಟ್ ಇದ್ದು. ಹಾಗೆ SC ಅಭ್ಯರ್ಥಿಗಳಿಗೆ 6, ಇಲ್ಲಿ 6, ST ಅಭ್ಯರ್ಥಿಗಳಿಗೆ 2, ಇಲ್ಲಿ ಕೂಡ 1 ಇತ್ತು. ಇಲ್ಲಿ PWDB ಅಭ್ಯರ್ಥಿಗಳಿಗೆ ಇಲ್ಲಿ 4 ಇದ್ದು, ಇಲ್ಲಿ 2 ಇರ್ತಾವೆ. ಕಟ್ ಆಫ್ ಲಿಸ್ಟನ್ನು ಕೂಡ ನೋಡ್ಕೋಬೋದು ನೀವು. ಲಾಸ್ಟ್ ಇಯರ್ ಕಟ್ ಆಫ್ ಲಿಸ್ಟ್ ಏನಾಗಿತ್ತು ಅಂತೇಳಿ ಈ ಕಟ್ ಆಫ್ ಲಿಸ್ಟ್. ಇನ್ನು ಬಾಗಲಕೋಟೆಗೆ ಸಂಬಂಧಿಸಿದಂತೆ ನೋಡಿದ್ರೆ ಸ್ನೇಹಿತರೆ, ಇದು ಬಾಗಲಕೋಟದಲ್ಲಿ ನೋಡ್ಕೋಬೋದು ನೀವು. ಈ ವರ್ಷ OBC ಅಭ್ಯರ್ಥಿಗಳಿಗೆ 2 ಪೋಸ್ಟ್ ಅದಾವೆ, ಲಾಸ್ಟ್ ಇಯರ್ 5 ಇದ್ದು. ಜನರಲ್ ಅಭ್ಯರ್ಥಿಗಳಿಗೆ 8, ಇಲ್ಲಿ 14 ಇದ್ದು. EWS ಅಭ್ಯರ್ಥಿಗಳಿಗೆ 3, ಅಲ್ಲಿ ಕೂಡ ಲಾಸ್ಟ್ ಇಯರ್ 3 ಇದ್ದು. SC ಅಭ್ಯರ್ಥಿಗಳಿಗೆ 5, ಇಲ್ಲಿ 3, ಹಾಗೆ ST ಅಭ್ಯರ್ಥಿಗಳಿಗೆ 5, ಲಾಸ್ಟ್ ಇಯರ್ 2 ಇದ್ದು. ಒಟ್ಟು ಹೋದ ವರ್ಷ 29 ಆಗಿದ್ದರೆ ಈ ವರ್ಷ 23 ಪೋಸ್ಟ್ಗಳಾಗಿರ್ತವೆ. ಇದರ ಆಧಾರದ ಮೇಲೆ ನಾವು ಯಾವ್ಯಾವ ಕಾಸ್ಟಿಗೆ ಎಷ್ಟು ಮೆರಿಟ್ ಲಿಸ್ಟ್ ಅಂತ ನಿಂದಿರ್ತದೆ ನೋಡೋದಾದ್ರೆ ಈಗ ಇಲ್ಲಿ ನೋಡ್ಬೋದು ನೀವು. ಲಾಸ್ಟ್ ಇಯರ್ ಯಾವ ರೀತಿ ಮೆರಿಟ್ ಇತ್ತತ್ತ, ಯಾವ್ಯಾವ ಕಾಸ್ಟಿಗೆ ಎಷ್ಟಿತ್ತು, ಅದೇ ರೀತಿ ಈ ಸಾರಿ ಎಷ್ಟು ನಿಂದಿರ್ತಂತ ನೋಡೋದಾದ್ರೆ ಸ್ನೇಹಿತರೆ, ಈ ಸಾರಿ ಬಳ್ಳಾರಿ ಮತ್ತು ಬಾಗಲಕೋಟೆಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಏನಾಗಿರ್ತದೆ ಅಂತ ನೋಡಿದ್ರೆ ಸ್ನೇಹಿತರೆ, ಇದು ಕೇವಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಯಾವುದೇ ರೀತಿಯ ಪೋಸ್ಟ್ ಆಫೀಸ್ ಇಲಾಖೆಯಿಂದ ಬಂದ ಫೈನಲ್ ಕಟ್ ಆಫ್ ಲಿಸ್ಟ್ ಆಗಿರಲ್ಲ. ಇಲ್ಲಿ ನೋಡ್ಕೋಬೋದು ನಾವೀಗ ಲಾಸ್ಟ್ ಇಯರ್ಗೆ ಈ ಇಯರ್ಗೆ ಹೋಲಿಸಿದರೆ ಪೋಸ್ಟ್ಗಳು ಕೂಡ ಜಾಸ್ತಿ ಅದಾವು. ಆದರೆ ಅದರಂತೆ ಅಲ್ಲಿ ಲಾಸ್ಟ್ ಇಯರ್ದಾಗ ಏನು ನೀವು ಕೊರೋನಾದ ಪಾಸ್ ಆಗಿದ್ರಲ್ಲ ಎಲ್ಲ ಅಭ್ಯರ್ಥಿಗಳಂತಲ್ಲ, ಸಾಕಷ್ಟು ಅಭ್ಯರ್ಥಿಗಳು ಕೊರೋನಾದ ಪಾಸ್ ಆದ ಅಭ್ಯರ್ಥಿಗಳೇ ಈ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಆಲ್ಮೋಸ್ಟ್ ಹೈಯೆಸ್ಟ್ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಎಲ್ಲರೂ ಆಯ್ಕೆಯಾಗಿದ್ದಾರೆ. ಈಗ ಒಂದು 100%ಅಲ್ಲಿ 50% ಆದರೂ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳು ಹೋಗಿರ್ತಾರೆ. ಇನ್ನು ಅದಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಇರ್ತಾರೆ. ಲಾಸ್ಟ್ ಇಯರ್ಗೆ ಈ ಇಯರ್ಗೆ 1 ರಿಂದ 2 ಅಂಕಗಳು
ನಿಮ್ಗೆ ಕಟ್ ಆಫ್ ಲಿಸ್ಟಲ್ಲಿ ವೇರಿಯೇಷನ್ ಹಾಕವು. ಲಾಸ್ಟ್ ಇಯರ್ ಬಳ್ಳಾರಿದು ಇಲ್ಲಿ ನೋಡ್ಬೋದು ನೀವು, ಜನರಲ್ ಮೆರಿಟಿದ್ದು 98+ ನಿಂತಿತ್ತು. ಆದರೆ ಈ ಸಾರಿ 96.5ಗೆ ನಿಂದಿರುವ ಚಾನ್ಸ್ ಇದೆ. OBC ಅಭ್ಯರ್ಥಿದು 96, ಹಾಗೆ EWS ಅಭ್ಯರ್ಥಿದು 96, ಹಾಗೆ SC ಅಭ್ಯರ್ಥಿಗಳದು 98, ST ಅಭ್ಯರ್ಥಿಗಳದು 98, PWB ಅಭ್ಯರ್ಥಿದು 90+ ಆಗಿರ್ತದೆ. ಸ್ನೇಹಿತರೆ, ಇಲ್ಲಿ ಇದ್ರ ಜೊತೆಗೆ ನಮ್ದು ಯಾವ ರೀತಿ ಟ್ಯಾಲಿ ಮಾಡ್ಕೋಬೋದಪ್ಪ ಅಂದ್ರೆ, ನಾವು ಲಾಸ್ಟ್ ಇಯರ್ ಪೋಸ್ಟ್ಗಳು ಹಾಗೆ ಅಲ್ಲಿ ಇರುವ ವರ್ಗಗಳ ಆಧಾರದ ಮೇಲಿಂದ ಕ್ಯಾಟಗರಪಿಗೆ ಯಾವ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ಗಳಿದ್ದು ಅದರಂತೆ ಅಲ್ಲಿ ಮೆರಿಟ್ ಲಿಸ್ಟ್ ಎಷ್ಟು ಟೈಮ್ದು ನಿಂತಿರ್ತಾನೆ, ಇದರ ಆಧಾರದ ಮೇಲೆ ನಾವು ಇದನ್ನು ಕಟ್ ಆಫ್ ಲಿಸ್ಟ್ ತಯಾರಿಸಿರ್ತೀವಿ. ಈ ಸತಿ ಎಕ್ಸ್ಪೆಕ್ಟೆಡ್ ಬಾಗಲಕೋಟೆ ಕಟ್ ಆಫ್ ಲಿಸ್ಟ್ ಜನರಲ್ ಮೆರಿಟಿಗೆ 98, OBC ಅಭ್ಯರ್ಥಿಗಳಿಗೆ 96, EWS ಅಭ್ಯರ್ಥಿಗೆ 94, SC ಅಭ್ಯರ್ಥಿಗಳಿಗೆ 95.5, ST ಅಭ್ಯರ್ಥಿಗಳಿಗೆ 94.5, SC ಅಭ್ಯರ್ಥಿಗಳಿಗೆ 95.5, ST ಅಭ್ಯರ್ಥಿಗಳಿಗೆ 94.5, ಹಾಗೆ PWBD ಅಭ್ಯರ್ಥಿಗಳದ್ದು ಯಾವುದೇ ರೀತಿಯ ಪೋಸ್ಟ್ ಇಲ್ಲ. ಈ ಸಾರಿ ಲಾಸ್ಟ್ ಇಯರ್ ಇತ್ತು, ಈ ಸಾರಿ ಇದು ಕಟ್ ಆಫ್ ಲಿಸ್ಟ್ ಆಗಿರ್ತದೆ ನೋಡ್ಕೋಬೋದು ಸ್ನೇಹಿತರೆ. ಇದರಲ್ಲಿ ಕೇವಲ 0.5 ಅಥವಾ 0.25 ಅಷ್ಟೇ ವೇರಿಯೇಷನ್ ಆಗಿ ನಿಮ್ದು ಕಟ್ ಆಫ್ ಲಿಸ್ಟ್ ನಿಂದಿರ್ತದೆ ಸ್ನೇಹಿತರೆ. ಇದು ಬಂದು ಕೇವಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರ್ತದೆ, ಯಾವುದೇ ರೀತಿಯ ಪೋಸ್ಟ್ ಆಫೀಸ್ ಇಲಾಖೆಯಿಂದ ಬಂದ ಫೈನಲ್ ಕಟ್ ಆಫ್ ಲಿಸ್ಟ್ ಆಗಿರಲ್ಲ ಸ್ನೇಹಿತರೆ. ಇದೇ ರೀತಿ ಯಾವುದೇ ಡಿಸ್ಟಿಕ್ದು ನಿಮ್ಗೆ ಕಟ್ ಆಫ್ ಲಿಸ್ಟ್ ಬೇಕಾಗಿತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾವು ಆದಷ್ಟು ಬೇಗ ನೀವು ಕಮೆಂಟ್ಗೆ ಎಷ್ಟು ಜನ ಹೈಯೆಸ್ಟ್ ಕಮೆಂಟ್ ಬಂದಿರ್ತಾವೋ ಆ ಡಿಸ್ಟಿಕ್ದು ನಾವು ಮೊದಲು ಮಾಡ್ತೀವಿ ವಿಡಿಯೋನ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಪ್ರತಿಯೊಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಆಲ್ಮೋಸ್ಟ್ ವಿಡಿಯೋ ಯಾರೆಲ್ಲ ನೋಡ್ತೀರ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೆಳಗಡೆ ಇದೆ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಇದೇ ರೀತಿ ಪ್ರತಿ ಡಿಸ್ಟಿಕ್ದು ಕೂಡ ನಾವು ವಿಡಿಯೋನ ಮಾಡಿ ಹಾಕ್ತೀವಿ. ಆದಷ್ಟು ಬೇಗ ವಿಡಿಯೋ ಬರ್ತಾದ್ರೆ ಹೈಯೆಸ್ಟ್ ಕಮೆಂಟ್ ಯಾವುದು ಡಿಸ್ಟಿಕ್ದು ಬಂದಿರ್ತದೆ ಅದನ್ನು ಫಸ್ಟ್ ಮಾಡ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋಯಲ್ಲಿ ಸಿಗೋಣ.